ಹೈ ಗೈಸ್, ವೆಲ್ಕಮ್ ಟು ಕುಶಿಲಾಗ್. ಮೊನ್ನೆ ರೀಸೆಂಟಾಗಿ ಒಬ್ರು ಬ್ರೋ ನನಗೆ ಕಾಮೆಂಟ್ ಮಾಡಿದ್ರು, ಏನು ಬ್ರೋ ನೀವು ಲಾಗ್ಸ್ ಮಾಡ್ತಾ ಇದ್ರ ಅಂತೇಳಿ. ಬ್ರೋ ನಾನು ಲಾಗ್ಸ್ ಮಾಡೋಕ್ಕೆ ಕಾರಣ ಬಂದ್ಬಿಟ್ಟು ಒಂದು ನನ್ನ ಲೈಫ್ ಸ್ಟೈಲ್ ಬಗ್ಗೆ ಪಬ್ಲಿಕ್ ಶೇರ್ ಮಾಡ್ಕೊತೀನಿ, ಅದು ನನಗೆ ಇಷ್ಟ. ಇನ್ನೊಂದು ಬಂದ್ಬಿಟ್ಟು ನಾನು ಒಂದು ವೇಳೆ 2 ವರ್ಷ ಹಿಂದ್ಗಡೆಯಿಂದನೂ ಮಾಡ್ಬೇಕಂತ ಇತ್ತು ನನ್ನ ಲಾಗ್ಸು. ಅದು ನನಗೆ ಟೈಮ್ ಸಿಗ್ದಿದ್ದಿಲ್ಲ. ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಧೈರ್ಯ ಸಾಲಿ ನನಗೆ ಏನಾಗುತ್ತೆ ಅವ್ರೇನು ಅನ್ಕೊಂತ ಸ್ವಲ್ಪ ನರ್ವಸ್ ಇತ್ತು. ನಮ್ಮ ಅಪ್ಪ ಅಮ್ಮ ಹತ್ರ ಬಂದ್ಬಿಟ್ಟು ಸೊಲ್ಯೂಷನ್ ಕೇಳಿದೆ, ಹಿಂಗೆ ಮಾಡ್ಬೇಕಂತ ಅನ್ಕೊಂಡಿದ್ದೀನಪ್ಪ ನಾನು, ಹಿಂಗೆ ಏನು ಕತೆ 100% ಮಾಡಪ್ಪ, ನಾವು ಸಪೋರ್ಟ್ ಮಾಡ್ತೀನಿ ಹಿಂಗಡೆ ಅಂತ ಹೇಳಿದ್ರು. ನಮ್ಮ ಅಪ್ಪ ಅಮ್ಮ ಸಪೋರ್ಟಿಂದ ನನಗೆ ಒಂದು ಸ್ವಲ್ಪ ಧೈರ್ಯ ಬಂತು. ಹಂಗೆ ಇನ್ಸ್ಟಿಟ್ಯೂಟಲ್ಲಿ ಒಂದು 4 ಜನ ನನಗೆ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ರು. ಆ ರೀತಿ ಮಾಡ್ಬ್ರು ಈ ರೀತಿ ಮತ್ತೆ ನನಗೆ ಸ್ವಲ್ಪ ಸೊಲ್ಯೂಷನ್ ಕೊಟ್ಟರು. ಅವರಿಂದನೇ ನಾನು ಮಾಡಿದೆ ಇವತ್ತು 100% ಸಪೋರ್ಟಿಂದ. ನನಗೆ ಸ್ಟಾರ್ಟಿಂಗ್ ಒಂದು ರೀಲ್ ಬಿಟ್ಟು ಅದು 2.1K ಹೋಯಿತು. ಆಮೇಲೆ ಇನ್ನೊಂದು ಬಂದುಬಿಟ್ಟು ಅದು ಹಂಗೆ ಇಂಪ್ರೂವ್ಮೆಂಟ್ ಹಾಕೊಂಡು ಒಳ್ಳೆ ರೆಸ್ಪಾನ್ಸ್ ಬಂತು. ಆಮೇಲೆ ಇದ್ದಂಗೆ ನನ್ನ ಫಾಲೋವರ್ಸ್ ಹಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊಪಪ್ಪ ಅಂತೇಳಿ ಈ ರೀಲ್ಸ್ ನೋಡಿದ್ರೆ ಇದ್ದಂಗಿಂದ 100 ಜನ ಫಾಲೋವರ್ಸ್ ಆಗ್ಬಿಟ್ರು. ಹೆವಿ ನನಗೆ ಸಂತೋಷ ಆಯಿತು. ಒಂದು ದಿನಕ್ಕೆ 100 ಮೆಂಬರ್ಸ್ ಫಾಲೋವರ್ಸ್ ಅಂದರೆ ಹುಡುಗಾಟ ಅಲ್ಲ ಅದು. ಹಂಗೆ ಫಾಲೋವರ್ಸ್ ಹೇಳಿ 180 ಮೆಂಬರ್ಸ್ ಇದ್ದಾರೆ ನನಗೆ, ಹಂಗೆ ಇಂಪ್ರೂವ್ಮೆಂಟ್ ಆಗ್ತಿದ್ದಾರೆ ಭಾಳ. ಹಂಗೆ ನಾನು ಇನ್ನೊಂದು ಏನಂದರೆ ನಮ್ಮ ಫ್ರೆಂಡ್ಸು ನನ್ನ ನೋಡಿ ಅವ್ರು ಇಂಪ್ರೆಸ್ ಆಗಿ ನನ್ನ ಫ್ರೆಂಡ್ ಮಾಡ್ತಾರೆ ನಾನು ಮಾಡ್ಬೇಕಂತೇಳಿ. ಒಬ್ಬರು ಫಾರ್ಮಿಂಗ್ ಬಗ್ಗೆ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಟ್ರಾವೆಲಿಂಗ್ ಬಗ್ಗೆ ಮಾಡ್ತಾರೆ. 100% ನಾನು ಫೋನ್ ಮಾಡಿ ಕೇಳ್ತೆ, ಬ್ರೋ ಯಾವ ರೀತಿ ಮಾಡಿದ್ರೆ ಸೊಲ್ಯೂಷನ್ ಇರುತ್ತೆ ಅಂತೇಳಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ 100% ನಾನು ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ನನಗನ್ನ ಎಷ್ಟಾಗುತ್ತೋ 100% ಹೆಲ್ಪ್ ಮಾಡೋಕ್ಕೆ ನಾನು ರೆಡಿ ಇರ್ತೀನಿ. ಯಾಕೆ ಅವರು ಬೆಳಿಬೇಕು, ನಾನು ಯಾರನ್ನೂ ಭೇದ ಮಾಡಲ್ಲ. ಅವರು ಬೆಳಿಬೇಕು, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ, ಹಂಗೆ ಮಾಡಿದ್ರೆ ಹಿಂಗೆ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊಲ್ಯೂಷನ್ ಕೊಟ್ಟೆ. ನೀನು ಫಾರ್ಮಿಂಗ್ ಬಗ್ಗೆ ಇದೆಯಾ ರೈತರು ಊರಲ್ಲಿ, ಫಾರ್ಮಿಂಗ್ ಬಗ್ಗೆ ಮಾಡು, ನೀನು ಟ್ರಾವೆಲಿಂಗ್ ಬಗ್ಗೆ ಮಾಡು ಅಂತೇಳಿ ನಂಗೆ ಸೊಲ್ಯೂಷನ್ ಕೊಟ್ಟು 100% ಮಾಡು ಅಂತ ಹೇಳಿದೆ. ಇನ್ನೊಂದೇನಾಗೂ ನನಗೆ ಟೈಮ್ ಸಿಗ್ತಿಲ್ಲ ಲಾಗ್ ಮಾಡೋಕ್ಕೆ. ಯಾಕಂದ್ರೆ 10 ಗಂಟೆಗೆ ಹೋದರೆ 4 ಗಂಟೆಗೆ ಬರ್ತೀನಿ, ಊಟ ಮಾಡೋಷ್ಟೊಂದು 5 ಗಂಟೆ ಆಗ್ಬಿಡುತ್ತೆ. ಮನೆ ಕಡೆ ಮಾತಾಡೋಕ್ಕೆ ಸಮೇತ ಟೈಮ್ ಸಿಗಲ್ಲ. ಹಂಗೆ ನಾನು ಒಂದೊಂದ್ಸತಿ ಎಡಿಟ್ ಮಾಡ್ಕೊಂಡ್ಬಿಟ್ಟು 6 ಗಂಟೆ 7 ಗಂಟೆ ಆಗುತ್ತೆ. 7 ಗಂಟೆ ಒಳಗೆ ಬಿಡಬೇಕಂತ ನಾನು ಹಂಗೆ ಎಡಿಟ್ ಮಾಡ್ಕೊಂಡು ಒಂದೊಂದ್ಸತಿ ಡಬ್ಬಿಂಗ್ ಮಾಡೋಕ್ಕೆ ನಮ್ಮ ಸೈಡ್ ಬಂದ್ಬಿಟ್ಟು ಈ ಕಡೆ ತೆಲುಗು ಕನ್ನಡ 2 ಮಿಕ್ಸ್ ಮಾಡಿದ್ರು. ಒಂದೊಂದ್ಸತಿ ತೆಲುಗುನೂ ಬಂದ್ಬಿಡುತ್ತೆ. ಮತ್ತೆ ಹಂಗೆ ಇದು ಮಾಡಿಬಿಟ್ಟು ಎಡಿಟ್ ಮಾಡಿಬಿಟ್ಟು ಒಂದೊಂದ್ಸತಿ ಆಡಿಯೋ ವಾಯ್ಸ್ ಡಬ್ಬಿಂಗ್ ಮಾಡೋಕ್ಕಾರೆ ಒಂದೊಂದ್ಸತಿ 5 ಸತಿ ಬರುತ್ತೆ, ಒಂದೊಂದ್ಸತಿ 10 ಟೇಕ್ ತೊಗೊಳುತ್ತೆ. ಸಿಂಗಲ್ ಟೇಕಿಗೆ ಮಾತ್ರ ಒಂದೊಂದ್ಸತಿ ಸಿಂಗಲ್ ಟೇಕಿಗೆ ಬರುತ್ತೆ ಹೇಳೋಕೆ ಅಲ್ಲಿ ಎಡಿಟ್ ಮಾಡೋಕ್ಕಾರೆ. ಹಿಂಗಾಗುತ್ತೆ ಗೈಸ್. ಯಾಕಂದ್ರೆ ಏನನ್ನಲ್ಲೂ ಒಂದು ಮಾಡಲೇಬೇಕಂತ ಹಠ ನನಗೆ 100%. ಅದೇನಾಗಲಿ ಅಂತ ನಾನು ಒಂದು ನಿರ್ಧಾರ ತೊಗೊಂಡು ಮಾಡಿದೆ. ಸ್ಟಾರ್ಟಿಂಗ್ ಎವರಿವರ್ಸ್ ಇವತ್ತು ನನ್ನ ವೀಡಿಯೋನ ಎಡಿಟ್ ಮಾಡೋದು ನಾನು ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ. ನನ್ನ ನೋಡಿ ಇಲ್ಲಿ ಸುತ್ತಮುತ್ತಲು ನಮ್ಮ ಅಪ್ಪ ಅಮ್ಮಗೆ ಹೇಳ್ತಾರೆ, ನಿಮ್ಮ ಮಗ ಚೆನ್ನಾಗಿ ಮಾಡ್ತಾ ಅಂತೇಳಿ. ಅದು ಹೆವಿ ಹ್ಯಾಪಿನೆಸ್ ನನಗೆ ಸಂತೋಷ ಆಗೋದು. ಯಾಕಂದರೆ ಒಬ್ಬ ಮನುಷ್ಯ ನಮ್ಮ ಅಪ್ಪ ಅಮ್ಮಗೆ ಹೆವಿ ರೆಸ್ಪೆಕ್ಟ್ ಬಂದು ಹೇಳ್ತಾರೆ, ನಿಮ್ಮ ಮಗ ನೋಡಪ್ಪ ಲಾಗ್ಸ್ ಮಾಡ್ದೆ ಅಂತ ಹೇಳ್ತಾರೆ, ನೀನು ಲಾಗ್ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ನಾನು ಸ್ವಲ್ಪ ಜನ ನೆಗೆಟಿವ್ ಮಾತಾಡಿದ್ರು, ಏನಪ್ಪ ಹಿಂಗೆ ಮಾಡ್ತಿದ್ದ ಅಂತೇಳಿ ನೊಕ್ಕೊಂಡ್ರು. ನಾನು ಐ ಡೋಂಟ್ ಕೇರ್. ಯಾಕಂದರೆ ಒಬ್ಬೊಬ್ಬರು ಡಿಫ್ರೆಂಟ್ ಸ್ಟೈಲ್ ಇರುತ್ತೆ. ನನ್ನ ಸ್ಟೈಲ್ ನಾನು ಮಾಡ್ತೀನಿ, ನನಗೆ ಬಂದಾಗ ನಾನು ಮಾಡ್ತೀನಿ. ಅವ್ರೇನು ಅನ್ಕೊಂತಾರೆ ಇವ್ರು ಅನ್ಕೊಂಡ್ರೆ ಐ ಡೋಂಟ್ ಕೇರ್. ನನಗೆ ಬಂದಾಗ ನಾನು ಮಾಡ್ತೀನಿ ಗೈಸ್. ಯಾಕಂದರೆ ಒಬ್ಬರು ಒಂದೇ ಸ್ಟೈಲ್ ಇರುತ್ತೆ. ನಾನು ಇಂಪ್ರೂವ್ಮೆಂಟ್, ನಾನು ಪಕ್ಕಾ ಲಾಗರ್ ಅಂತ ಹೇಳ್ತಿಲ್ಲ. ನಾನು ಇವಾಗ ಇಂಪ್ರೂವ್ಮೆಂಟ್ ಮಾಡ್ತಾ ಎಲ್ಲರೂ ಬೆಳೆಯೋಕ್ಕಾಗೋದು ಒಂದೇ ಸತಿ ಯಾರ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬೋದು. ಯಾಕಂದರೆ ಬ್ರೋ ಕೇಳಿದ್ದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಭಾಳ ದಿನ ಅನ್ಕೊಂಡೆ ಶೇರ್ ಮಾಡ್ಕೊಳ ಅಂತ. ಇವತ್ತು ಟೈಮ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ ಈ ಕ್ವಶನ್ ನನಗೆ ಕೇಳಿದ್ದಕ್ಕೆ.